ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ವ್ಲಾಗ್ಸ್. ಇವತ್ತು ಬೇಳೆ ಮೂಲಂಗಿ ಸಾಂಬಾರು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ತರಕಾರಿ ತಂದಾಗಲೇ ಎಲ್ಲ ತೊಳೆದ್ಬಿಟ್ಟು ಬಾಕ್ಸಿಗೆ ಹಾಕಿಟ್ಟಿರ್ತೀನಿ. ಆರ್ಗನೈಸರ್ ಬಾಕ್ಸಿಗೆ ಮೂಲಂಗಿ ಒಂದು 3 ಮೂಲಂಗಿನ ಎಲ್ಲ ತೊಳೆದು ಇಟ್ಟಿರೋದೆ. ಅದು ಜಸ್ಟ್ ಎರೆದುಬಿಟ್ಟು ಇನ್ನೊಂದು ಸಲ ತೊಳಿಬೇಕು ಅಷ್ಟೇ. ಒಂದು ಈರುಳ್ಳಿ ತೊಗೊಳ್ತಾ ಇದ್ದೀನಿ. ಅದು ನಿನ್ನೆ ಹೆಚ್ಚಿದ್ದು ಒಂದು ಅರ್ಧ ಈರುಳ್ಳಿ ಇತ್ತು, ಸೊ ಅದ್ರ ಜೊತೆಗೆ ಇದೊಂದು ತೊಗೊಳ್ತಾ ಇದ್ದೀನಿ. ಇದು ಮೂಲಂಗಿನೆಲ್ಲ ಎರೆದುಬಿಟ್ಟು ತಿರ್ಗಾ ಇನ್ನೊಂದು ಸಲ ತೊಳ್ಕೊಂಬಿಟ್ಟು ಕಟ್ ಮಾಡ್ತೀನಿ. ಬೇಳೆ ಮೂಲಂಗಿ ಸಾಂಬಾರು ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಕೆಲವೊಬ್ಬರಿಗೆ ಅದ್ರ ಸ್ಮೆಲ್ ಇಷ್ಟ ಆಗಲ್ಲ, ನಮಗೆ ಇಷ್ಟ ಆಗುತ್ತೆ. ಇಷ್ಟು ತೊಗರಿ ಬೇಳೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಬೌಲು ಆ ಬಟ್ಲದಲ್ಲಿ ಅಷ್ಟು ಬೇಳೆ ಹಾಕ್ಬಿಟ್ಟು ನಾನು ಕುಡಿಯೋ ನೀರಲ್ಲಿ ತೊಳಿತೀನಿ. ಕುಡಿಯೋ ನೀರಲ್ಲೇ ನಾವು ತೊಳೆಯೋದ್ರಿಂದ ಬೇಳೆ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ. ಅದೇ ನೀರಲ್ಲೇ ಫಿಲ್ಟ್ರ್ ವಾಟ್ರನ್ನಲ್ಲೇ ನಾನು ಸ್ವಲ್ಪ ಹಾಕ್ಬಿಟ್ಟು ಬೇಯಿಸ್ತೀನಿ. 1 ಕಪ್ ಹಾಕಿದ್ದೀನಿ ನೀರು. ಬೇಳೆ ಜೊತೆಗೆ ಮೂಲಂಗಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ನಾನು 1 ಶೀಟಿ ಕುಕ್ಕರ್ ಕೂಗಿಸ್ತೀನಿ ಅಷ್ಟೇ. 2-3 ಶೀಟಿ ಏನು ಕೂಗಿಸಲ್ಲ. ಸಿಮ್ಮಲ್ಲಿ ಇಡೋದ್ರಿಂದ ನಾನು ಒಂದೇ ಶೀಟಿಗೆ ಅದು ಚೆನ್ನಾಗಿ ಬೇಯುತ್ತೆ. ಬೇಯಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಇದು ಆದಮೇಲೆ ನಾನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹಸಿ ಕೊಬ್ಬರಿನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿರ್ತೀನಿ, ಎಷ್ಟು ಬೇಕೋ ಅಷ್ಟು ಮಿಕ್ಸಿ ಮಾಡ್ಕೊಳ್ಳಿಕ್ಕೆ. ಕರ್ಬೇವಿನ ಸೊಪ್ಪನ್ನ ಎಲ್ಲ ಎತ್ತಿಡ್ತಾರೆ ಅಂತಂದ್ಬಿಟ್ಟು ಸ್ವಲ್ಪ ಇತ್ತೀಚೆಗೆ ನಾನು ಹಸಿ ಕೊಬ್ಬರಿಯಲ್ಲೇ ಮಿಕ್ಸಿ ಮಾಡ್ತಾ ಇದ್ದೀನಿ. ಮಿಕ್ಸಿ ಮಾಡಿಬಿಟ್ಟು ಒಂದು ಸ್ವಲ್ಪನ ಒಗ್ಗರಣೆಲಿ ಹಾಕ್ತೀನಿ. ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂದು 3 ಚಮಚ ಎಣ್ಣೆ ಹಾಕ್ತೀನಿ. ಇದು ಕೋಲ್ಡ್ ಪ್ರೆಸ್ಡ್ ಆಯಿಲು ಒಳ್ಳೆಯದು ಅಂದ್ಕೊಂಡು ನಾನೊಂದು 3 ಸ್ಪೂನ್ ಯೂಸ್ ಮಾಡ್ತೀನಿ. ಸಾಸಿವೆ, ಜೀರಿಗೆ, ಹಿಂಗೆ ಬೇಕಾದರೆ ಹಿಂಗೆ ಹಾಕ್ಕೋಬೋದು. ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ, ಆಮೇಲೆ ಈರುಳ್ಳಿ, ಟೊಮೆಟೊ, 1 ಟೊಮೆಟೊ, 1-1.5 ಈರುಳ್ಳಿ ಇತ್ತು, ಅಷ್ಟು ನಾನು ಹೆಚ್ಚಿ ನಾನು ಒಗ್ಗರಣೆಗೆ ಹಾಕಿದ್ದೀನಿ. ಒಗ್ಗರಣೆ ಸ್ವಲ್ಪ ಮಾಗಬೇಕು. ಮಾಗಿದ ನಂತರ ಅರಿಶಿನ ಪುಡಿ ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಮುದ್ದೆಗೂ ಅನ್ನಗೂ ತುಂಬಾ ಚೆನ್ನಾಗಿರುತ್ತೆ. ಮೂಲಂಗಿಯ ಉಪಯೋಗಿಸಿ ಸುಮಾರು ಥರ ಸಾಂಬಾರು ಮಾಡ್ಬೋದು. ಜಜ್ಜಿ ಮೂಲಂಗಿ ಸಾರಂತೂ ಇದಕ್ಕಿಂತ ಸಖತ್ತಾಗಿರುತ್ತೆ. ಇದು ಬೇಳೆ ಮೂಲಂಗಿ ಸಾಂಬಾರು. ಬೆಂದಿರೋ ಬೇಳೆ ಮೂಲಂಗಿ ಒಂದೇ ಕುಕ್ಕರ್ ಶೀಟಿಗೆ ಅಷ್ಟು ಚೆನ್ನಾಗಿ ಬೆಂದಿದೆ, ಬಿಕಾಸ್ ನಾನು ಸಿಮ್ಮಲ್ಲಿಟ್ಟು ಬೇಯಿಸೋದ್ರಿಂದ. ಇದು ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ನಮಗೆ ಎಷ್ಟು ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೋಬೋದು. ಇದು ಖಾರದ ಪುಡಿ ಜಾಸ್ತಿ ಖಾರ ಇರಲ್ಲ. ಅದು ದೇವನೂರು ಮೆಣಸಿನ್ಕಾಯಿ ಅಂತ ಹೇಳ್ತಾರೆ. ನಮ್ಮಮ್ಮರು ದೇವನೂರು ಮೆಣಸಿನ್ಕಾಯಲ್ಲಿ ಖಾರ ಪುಡಿ ಮಾಡಿಸೋದ್ರಿಂದ ಅದು ಖಾರ ಇರಲ್ಲ. ಒಂದು ಸ್ವಲ್ಪ ಹುಣಸೆ ಹುಳಿ ಹಿಂಡ್ತಾ ಇದ್ದೀನಿ. ಇದು ಹುಣಸೆ ಹಣ್ಣು ತುಂಬಾ ಚೆನ್ನಾಗಿದೆ. ಫ್ರಿಜ್ಜಲ್ಲಿ ಇಟ್ಟರೆ ಕಲರ್ ಸ್ವಲ್ಪನೇ ಚೇಂಜ್ ಆಗೋಲ್ಲ. ಹೊಸದಿದ್ದಾಗ ಹೇಗಿರುತ್ತೋ ಹಾಗೆ ಇರುತ್ತೆ. ಸ್ವಲ್ಪ ಹುಣಸೆ ಹುಳಿನ ಲಾಸ್ಟಿಗೆ ಹಿಂಡ್ಬಿಟ್ಟು 1-2 ಕುದಿ ಕುದಿಸ್ಬಿಟ್ಟು ಇನ್ನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನು 1 ಕುದಿ ಕುದಿಸ್ಬಿಟ್ಟು ಸಾಂಬಾರಲ್ಲಿಗೆ ಮುಗಿಯುತ್ತೆ. ತುಂಬಾ ರುಚಿಯಾಗಿರುತ್ತೆ ಮೂಲಂಗಿ ಸಾಂಬಾರು. ಆರೋಗ್ಯಕ್ಕೂ ತುಂಬ ಅಂದರೆ ತುಂಬ ಒಳ್ಳೆಯದು. ರುಚಿ ನೋಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನಾನು ಸುಮಾರು ವೀಡಿಯೋಸ್ ಮಾಡಿದ್ದೀನಿ, ನೋಡಿ ಹೇಗಿದೆ ಅಂತ. ತುಂಬಾ ನೀಟಾಗೆ ಸಿಂಪಲ್ಲಾಗೆ ಮಾಡೋ ಅಂಥ ಅಡುಗೆಗಳ್ನ ನಾನು ತೋರಿಸ್ತಾ ಇದ್ದೀನಿ. ತುಂಬ ಕಾಂಪ್ಲಿಕೇಟೆಡ್ ಅಂಥ ಅಡುಗೆಗಳು ಯಾವುದೂ ಇಲ್ಲ. ಡೈಲಿ ನಿತ್ಯ ಮಾಡೋ ಅಂಥ ಅಡುಗೆಗಳ್ನ ನಾನು ಹೇಗೆ ಮಾಡ್ತೀನಿ ಹಾಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಇದಾದ ನಂತರ ನಾನು ಮಧ್ಯಾಹ್ನ ಏನು ಸ್ವಲ್ಪ ಕೆಲಸ ಇತ್ತು ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಬಾಳೆಹಣ್ಣು ತಂದಿದ್ದರು. ಅದು ಬಾಳೆಹಣ್ಣಿನ ಬಾಸ್ಕೆಟು ಫುಲ್ ಇಡಿಸೋದಿಲ್ಲ, ಅದು ದೊಡ್ಡದಾಗೆ ಇಟ್ಟರೆ ಅದಕ್ಕೆ ನಡುವೆ ಕಟ್ ಮಾಡಿಬಿಟ್ಟು ಆ ಥರ ಇಡ್ತೀನಿ. ನೊರ್ಜ ಬರಲ್ಲ ಬಾಳೆಹಣ್ಣನ್ನು ಬಾಸ್ಕೆಟಲ್ಲಿ ಇಡೋದ್ರಿಂದ. ಅದಾದ ನಂತರ ಅಡುಗೆ ಕೋಣೆ ಕಟ್ಟೆ ಬೆಳಗ್ಗೆ ಒಂದು ಸಲ ಕ್ಲೀನ್ ಮಾಡಿದ್ರು ಕೂಡ ಮಧ್ಯಾಹ್ನ ಎಲ್ಲರೂ ಊಟ ಆದಮೇಲೆ ಮತ್ತೊಂದು ಸಲ ತಿರ್ಗಾ ಪಾತ್ರೆಗಳಾಗುತ್ತೆ. ಆಮೇಲೆ ಅನ್ನಕ್ಕೆ ಮುಚ್ಚಿರೋದು, ಸಾಂಬಾರಿಗೆ ಮುಚ್ಚಿರೋದು ಎಲ್ಲದು ತಿರ್ಗಾ ಪಾತ್ರೆಗಳಾಗಿರುತ್ತೆ. ಬೆಳಗ್ಗೆ ತಿಂಡಿ ಕೂಡ ಕೆಲವೊಬ್ಬರು 10 ಗಂಟೆಗೆ 11 ಗಂಟೆಗೆ ತಿನ್ನೋದ್ರಿಂದ ತಿಂಡಿ ಪಾತ್ರೆಗಳು ತಿರ್ಗಾ ಬಿದ್ದಿರುತ್ತೆ. ಸೊ ಹಾಗಾಗಿ ತಿಂಡಿ ಅಂದರೆ ಇವತ್ತೇನು ತಿಂಡಿ ಮಾಡಿರಲಿಲ್ಲ, ಅನ್ನ ಸಾಂಬಾರು ಮುದ್ದೆನೇ ಮಾಡಿದ್ದು. ನಮ್ಮ ಮನೇಲಿ ಜಾಸ್ತಿ ಅನ್ನ ಸಾಂಬಾರು ಮುದ್ದೆ ಮಾಡೋದು ಜಾಸ್ತಿ. ಇದು ಒಂದು ಆಮ್ಲ ಟ್ರೇ ಖಾಲಿಯಾಗಿತ್ತು, ಐಸ್ ಕ್ಯೂಬ್ ಮಾಡಿಟ್ಟಿರ್ತೀವಲ್ಲ, ಅದು ಒಂದು ಟ್ರೇ ಖಾಲಿಯಾಗಿತ್ತು, ಅದನ್ನು ಕೂಡ ತೊಳೆದಿದ್ದೀನಿ. ಮಧ್ಯಾಹ್ನ ನಾನು ಇದನ್ನೆಲ್ಲ ಕಟ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ದಿವಸಕ್ಕೆ 3 ಸಲ ಕ್ಲೀನ್ ಮಾಡಬೇಕಾಗುತ್ತೆ. ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಈ ಥರ ಇತ್ತು. ಇದು ಗುರುವಾರದ ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.